ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಚಾರ ಗೃಹ ಜ್ಯೋತಿ ಬಗ್ಗೆ. ಸ್ಪೆಷಲಿ ಬಾಡಿಗೆ ಮನೇಲಿ ಇರೋರಿಗೆ ತುಂಬಾನೇ ತೊಂದರೆ ಆಗ್ತದೆ, ಲೀಸ್ ಮನೇಲಿ ಇರೋರಿಗೆ ತುಂಬಾನೇ ತೊಂದರೆ ಆಗ್ತದೆ. ನಾವ್ ಇಷ್ಟ ದಿನ ಅನ್ಕೋತಿದ್ವಿ ಓನರ್ ಗಳಿಗೆ ದೊಡ್ಡ ಒಂದು ತೊಂದರೆ ಆಗುತ್ತೆ ಅಂತ ಹೇಳಿ. ಇಲ್ಲ, ಈಗ ಬಾಡಿಗೆದಾರರಿಗೆ ಮತ್ತೆ ಲೀಸ್ ಅಲ್ಲಿ ಇರೋರಿಗೆ ತುಂಬಾನೇ ತೊಂದರೆ ಆಗ್ತದೆ. ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಹೋಗ್ಬಿಡ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಬಾಂಡ್ ಪೇಪರ್ ಎಲ್ಲ ರೆಡಿ ಮಾಡಿಸಬೇಕಾಗಿರುವಂತಹ ಪರಿಸ್ಥಿತಿಗಳು ಇವಾಗ ಬರ್ತಾ ಇದೆ. ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ದಯವಿಟ್ಟು ಸ್ಕಿಪ್ ಮಾಡ್ಬಿಡಿ, ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಸೊ ಏನಾಗಿದೆ ಅಂತ ಹೇಳಿದ್ರೆ, ಗೃಹ ಜ್ಯೋತಿ ಪರಿಷ್ಕರಣೆ ಶುರುವಾಗಿದೆ. ಎಲ್ಲರ ಮನೆ ಬಾಗಿಲಿಗೂ ಅಧಿಕಾರಿಗಳು ಬರ್ತಾ ಇದ್ದಾರೆ. ಒಂದು ಮಿಷಿನ್ ನ ಇಟ್ಕೊಂತಾರೆ, ಫೋನ್ ನಲ್ಲಿ ಅಪ್ಲಿಕೇಶನ್ ನ ಬಿಲ್ಡ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಅಪ್ಲಿಕೇಶನ್ ಅಲ್ಲಿ ಪ್ರತಿ ಒಂದು ಡೀಟೇಲ್ಸ್ ನ ಕೊಡ್ತಾರೆ. ಈಗ ಓನರ್ ಹೆಸರಲ್ಲಿ ಒಂದಕ್ಕಿಂತ ಹೆಚ್ಚಿನ ಮೀಟರ್ಗಳಿದ್ರೆ ಅವ್ರಿಗೆ ಗೃಹ ಜ್ಯೋತಿ ಯೋಜನೆ ಕ್ಯಾನ್ಸಲ್ ಆಗ್ತಾ ಇದೆ. ಇವಾಗ ಒಂದು 2-3 ಮನೆ ಇರುತ್ತೆ, ಆಯ್ತಾ? ಅವ್ರದೇ ಒಂದು ಓನರ್ 2-3 ಮನೆ ಕಟ್ಸಿರ್ತಾರೆ. ಹೆಸರು ಮೀಟರ್ ಹೆಸರು ಓನರ್ ಹೆಸರಲ್ಲೇ ಇರುತ್ತೆ. ಅವಾಗ ಏನ್ ಮಾಡ್ತಾ ಇದ್ರೆ, ಒಂದಕ್ಕಿಂತ ಹೆಚ್ಚು ಅವ್ರದ್ದು ಮನೆ ಇದ್ದು ಅದರಲ್ಲಿ ನಿಮ್ಗೆ ಗೃಹ ಜ್ಯೋತಿ ಫಲಾನುಭವಿಗಳಿದ್ದಾರೆ ಅಂತ ಅಂದ್ರೆ ಓನರ್ ಅಲ್ಲಿ ಹೆಸರಲ್ಲಿ ಏನೇನಿದೆ ಎಲ್ಲಾನು ಕ್ಯಾನ್ಸಲ್ ಆಗುತ್ತೆ. ಇದ್ರ ಜೊತೆಗೆ ಬಾಡಿಗೆ ಅವ್ರಿಗೆ ಏನಾದ್ರು ತೊಂದರೆ ಆಗತ್ತಾ ಅಂತ ಕೇಳ್ತಾ ಇದ್ದೀರಾ. ಬಾಡಿಗೆ ಅವ್ರಿಗೆ ತೊಂದರೆ ಆಗೋದಿಲ್ಲ. ಅದು ನೀವು ಕರೆಕ್ಟ್ ಆಗಿರುವಂತ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇವಾಗ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ಇಷ್ಟು ದಿನ ಈ ಒಂದು ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಈ ವೋಟರ್ ಐಡಿ ಒಂದಷ್ಟು ವಿಚಾರಗಳಾಗಿರ್ಬೋದು, ಯಾವ್ದಕ್ಕೂ ಇನ್ ಪರ್ಟಿಕ್ಯುಲರ್ ಇಷ್ಟೇ ರೂಲ್ಸು, ಅದೇ ರೂಲ್ಸು, ಇದೇ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ ಅಂತ ಎಲ್ಲೂ ಏನು ಹೇಳಿರಲಿಲ್ಲ. ಇವಾಗ ಹೊಸದಾಗಿ ಇವರು ಒಂದಷ್ಟು ಇದನ್ನ ಮಾಡ್ಕೊಂಡ್ ಬರ್ತಾ ಇದಾರೆ. ಎಲ್ಲರಿಗೂ ತಲೆ ಕೆಡಿಸ್ತಾ ಇದೆ ಗೌರ್ಮೆಂಟ್. ಇವಾಗ ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆಗೆ ಮನೆ ಮುಂದೆ ಬರ್ತಾ ಇದ್ದಾರೆ. ಹಾಗಾದ್ರೆ ಡಾಕ್ಯುಮೆಂಟ್ಸ್ ನೀವೇನೇನ ಕೊಡ್ಬೇಕು, ಏನ್ ಮಾಡಿದ್ರೆ ಏನಾಗುತ್ತೆ, ಇದ್ರ ವಿಚಾರವಾಗಿ ಹೇಳ್ತೀನಿ. ಈಗ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ರೆ ನಿಮ್ಮ ಆಧಾರ್ ಕಾರ್ಡ್, ಅಂದ್ರೆ ಬಾಡಿಗೆಗಿರಿ ಅಥವಾ ನೀವು ಲೀಸಿಗಿರಿ, ಏನು ತೊಂದರೆ ಇಲ್ಲ, ನಿಮ್ದು ಮನೆಯಲ್ಲಿರೋರ್ದು ಆಧಾರ್ ಕಾರ್ಡ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸಬ್ಮಿಟ್ ಮಾಡ್ಬಿಟ್ಟು ನಿಮ್ದು ಎಲೆಕ್ಟ್ರಿಸಿಟಿ ಬಿಲ್ ನ ಕೊಡ್ಬೇಕಾಗುತ್ತೆ. ನೀವು ಕಳೆದ ತಿಂಗಳದ್ದು ಎಲೆಕ್ಟ್ರಿಸಿಟಿ ಬಿಲ್ ನ ಏನಾದ್ರು ಇಟ್ಕೊಂಡಿದೀನಿ ಅಂತಂದ್ರೆ ಅದನ್ನು ನೀವು ತೋರಿಸಬೇಕಾಗುತ್ತೆ. ಅಫ್ಕೋರ್ಸ್ ಮೀಟರ್ ನಂಬರ್ ಹಾಕಿದ ತಕ್ಷಣ ಡೀಟೇಲ್ಸ್ ಬರುತ್ತೆ, ಬಟ್ ಎಮರ್ಜೆನ್ಸಿಗೆ ಇಟ್ಕೊಂಡಿರೋದು ಒಳ್ಳೇದು ಲಾಸ್ಟ್ ಮಂತ್. ಇದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಚಾರ ಏನು ಅಂತ ಅಂದ್ರೆ, ಲೀಸ್ ಅಗ್ರಿಮೆಂಟ್ ಇಲ್ಲ ಅಂದ್ರೆ ಬಾಡಿಗೆದು ಅಗ್ರಿಮೆಂಟ್ ಪೇಪರ್ ನ ಸಬ್ಮಿಟ್ ಮಾಡಬೇಕು. ಇವಾಗ ಓನರ್ ಗಳು ಹೆಂಗೆ ಆಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಏನೋ ಫ್ರೆಂಡ್ ಮನೆ ಬಿಡು, ಯಾಕೆ ಬೇಕು ಲೀಸ್ ಅಗ್ರಿಮೆಂಟ್, ನಮ್ಗೆ ಯಾಕೆ ಬೇಕು ಬಾಡಿಗೆ ಇದು ಬಿಡು, ಫ್ರೆಂಡ್ ತಾನೆ, ಯಾಕೆ ಡಾಕ್ಯುಮೆಂಟ್, ಅದಕ್ಕೆ 500 ರೂಪಾಯಿ ಕೊಟ್ಟು ಸ್ಟಾಂಪ್ ಪೇಪರ್ ಬೇರೆ ಮಾಡಿಸ್ಕೋಬೇಕು. ಅವಾಗ 100 ರೂಪಾಯಿ ಇತ್ತು, ಇವಾಗ 500 ರೂಪಾಯಿ ಸ್ಟಾಂಪ್ ಪೇಪರ್ ಆಗಿದೆ, ಯಾಕೆ ಮಾಡಿಸ್ಕೋಬೇಕು ಬಿಡು ಅಂತ ಇಗ್ನೋರ್ ಮಾಡಿರೋರು ತುಂಬಾ ಜನ ಇರ್ತಾರೆ. ಆದ್ರೆ ಈಗ ಗೃಹ ಜ್ಯೋತಿ ಫಲಾನುಭವಿಗಳು ಬಾಡಿಗೆದಾರರು ಅಥವಾ ಲೀಸ್ ಇರೋರ್ಗೆ ಬೇಕು ಅಂತ ಹೇಳಿದ್ರೆ ಕಂಪಲ್ಸರಿಯಾಗಿ ಈ ಡಾಕ್ಯುಮೆಂಟ್ ನ ನೀವು ಕೊಡಬೇಕಾಗುತ್ತೆ. ಸೊ ನೀವು ಲೀಸ್ ಅಗ್ರಿಮೆಂಟ್ ಇಲ್ಲ ಅಂದ್ರೆ ರೆಂಟಲ್ ಅಗ್ರಿಮೆಂಟ್ ಇಲ್ಲ ಅಂತಂದ್ರೆ ನಿಮಗೆ ಗೃಹ ಜ್ಯೋತಿನ ಕ್ಲಿಯರ್ ಆಗಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಈಗ ಜನ ಏನ್ ಹೇಳ್ತಾ ಇದ್ದಾರೆ ಅಥವಾ ನಮ್ಮ ಅಭಿಪ್ರಾಯ ಏನು ಅಂತ ಅಂದ್ರೆ, ಇದನ್ನ ಮುಂಚಿತವಾಗಿ ಇವರು ಅನೌನ್ಸ್ ಮಾಡಿದ್ರೆ ಬಹುಶಃ ಕಡೆ ತುಂಬಾ ಜನ ಏನಾಗಿರುತ್ತೆ, ವ್ಯಾಲಿಡಿಟಿ ಆಗಿರುತ್ತೆ, ರಿನಿವಲ್ ಮಾಡಿಸ್ಕೋಬಹುದು. ಇಲ್ಲ ಅಂತಂದ್ರೆ ಹೊಸದಾಗಬೇಕು ಅಂದ್ರೆ ಎಲ್ಲ ಫಸ್ಟ್ ಇಂದ ಎಲ್ಲ ಟೈಪ್ ಮಾಡಿ ಡ್ರಾಫ್ಟ್ ಮಾಡ್ಕೊಂಡು ಹೋಗಿ ಬಾಂಡ್ ಪೇಪರ್ 500 ರೂಪಾಯಿ ಬಾಂಡ್ ಪೇಪರ್ ಕೊಟ್ಟು ಟೈಪಿಂಗ್ ಕಾಸು ಕೊಟ್ಟು ಎಲ್ಲಾನು ದೊಡ್ಡ ಒಂದು ಕೆಲಸ ಆಗತ್ತೆ. ಗೌರ್ಮೆಂಟ್ ಈ ತರ ಡಾಕ್ಯುಮೆಂಟ್ಸ್ ನಾವು ವೆರಿಫಿಕೇಶನ್ ಮಾಡ್ತೀವಿ ಅಂತ ಮುಂಚೆನೆ ಹೇಳಿದ್ರೆ ಜನ ರೆಡಿ ಮಾಡಿಸ್ಕೊಂಡಿರೋರು. ಬಟ್ ಇವಾಗ ಕಂಪಲ್ಸರಿ ಆಗಿ ರೆಂಟಲ್ ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್ ಕಂಪಲ್ಸರಿ ಕೊಡಬೇಕು. ಅದನ್ನ ಫೋಟೋ ಹೊಡೆದು ಅವ್ರು ಅಪ್ಲೋಡ್ ಮಾಡ್ತಾರೆ. ಸೊ ಅದಿಲ್ಲ ಅಂತಂದ್ರೆ ಗೃಹ ಜ್ಯೋತಿ ಕ್ಯಾನ್ಸಲ್ ಆಗುತ್ತೆ. ಸೊ ನಿಮ್ಗೆ ಇನ್ನೂ ಟೈಮ್ ಇದೆ. ಕೆಲವೊಂದಷ್ಟು ಏರಿಯಾಗಳಲ್ಲಿ ಇವತ್ತಿಂದ ನಿನ್ನೆಯಿಂದ ಶುರುವಾಗಿರುವಂತದ್ದು. ನಿಮ್ಮ ಮನೆಗೆ ಬಾಗಿಲಿಗೆ ಬರೋ ಅಷ್ಟೊತ್ತಿಗೆ ನಿಮ್ಮ ಹತ್ರ ಈ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಮಾಡಿಸ್ಕೊಂಬಿಡಿ. ಯಾಕಂದ್ರೆ ನಾಳೆ ಪ್ರಾಬ್ಲಮ್ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ಹೇಳ್ತಾ ಇರೋದು. ಸೊ ಲೀಸ್ ಅಗ್ರಿಮೆಂಟ್, ರೆಂಟಲ್ ಅಗ್ರಿಮೆಂಟ್ ನ ಹೋಗಿ ಮಾಡಿಸ್ಕೊಂಬನಿ 500 ರೂಪಾಯಿ ಬಾಂಡ್ ಪೇಪರ್ ಅಲ್ಲಿ. ಅದನ್ನ ಅವ್ರ ಫೋಟೋ ತಗೊಂಡು ಅಪ್ಲೋಡ್ ಮಾಡಿದ್ರೆ ಗೃಹ ಜ್ಯೋತಿ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂದ್ರೆ ಗೃಹ ಜ್ಯೋತಿ ಕ್ಯಾನ್ಸಲ್ ಮಾಡ್ತಾರೆ. ಸೊ ಇದು ಬಾಡಿಗೆದಾರರಿಗೂ ತೊಂದರೆ ಆಗ್ತಾ ಇರುವಂತದ್ದು. ನೋಡಿ ಯಾವ ತರ ಗೌರ್ಮೆಂಟ್ ಎಲ್ಲಾ ಯೋಜನೆಗಳನ್ನ ಕಿತ್ಕೋಬೇಕಂತ ಪ್ರಯತ್ನ ಪಡ್ತಿದೆ ಅನ್ನೋದಕ್ಕೆ ಇದೇ ಉದಾಹರಣೆ. ಸೊ ನಾವೆಲ್ಲ ಅನ್ಕೊಂತಾ ಇದ್ವಿ ಏನ್ ಆಗಲ್ಲ, ಎಲ್ಲ ಕರೆಕ್ಟ್ ಆಗಿ ಆಗುತ್ತೆ ಅಂತ. ಬಟ್ ಇವಾಗ ನೋಡಿ ಒಂದಾದ್ಮೇಲೆ ಒಂದು ಹೊಡ್ತಾ ಬೀಳ್ತಾ ಇದೆ. ಏನು ಮಾಡಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡ್ಕೋಬೇಕು. ಹೊಸ ರೂಲ್ಸ್ಗಳು, ಹೊಸ ಬದಲಾವಣೆಗಳು, ಏನು ಮಾಡಕ್ಕಾಗಲ್ಲ. ವಿರಾಡಿದೆ ಆಟ ಅನ್ನೋ ತರ ಆಗಿದೆ. ಜನಕ್ಕೂ ತೊಂದ್ರೆ, ಎಲ್ಲರಿಗೂ ತೊಂದ್ರೆ. ಏನ್ ಮಾಡಕ್ಕಾಗಲ್ಲ. 1 ತಿಂಗಳು ಕಾಲ ಈ ಪ್ರೋಸೆಸ್ ನಡೀತಾ ಇದೆ. ಜುಲೈ ತಿಂಗಳು ಪೂರ್ತಿ ಈ ಪ್ರೋಸೆಸ್ ನಡೆಯುತ್ತೆ. ನಿಮ್ಮ ಮನೆ ಬಾಗಿಲಿಗೆ ಯಾವಾಗ ಬೇಕಾದ್ರೂ ಬರ್ಬೋದು. ಒಂದು ವೋಟರ್ ಐಡಿ, ಒಂದು ಗೃಹ ಜ್ಯೋತಿ, ಒಂದು ಗೃಹಲಕ್ಷ್ಮಿ, 3 ವಿಚಾರವಾಗಿ ಪರಿಷ್ಕರಣೆ ನಡೀತಿದೆ. ಮನೆ ಹತ್ರ ಬರ್ತಾ ಇದಾರೆ. ಡಾಕ್ಯುಮೆಂಟ್ಸ್ ನ ರೆಡಿ ಇಟ್ಕೊಳ್ಳಿ. ಇವಾಗ ಇಂಪಾರ್ಟೆಂಟ್ ಗೃಹ ಜ್ಯೋತಿಗೆ ರೆಂಟಲ್ ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್, ಇದನ್ನ ಮಾತ್ರ ತಲೆ ಇಟ್ಕೊಳ್ಳಿ. ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇರುತ್ತೆ ಗೊತ್ತು, ಬಟ್ ಮಾಡಿಸಿಲ್ಲ, ರಿನಿವಲ್ ಮಾಡಿಸ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಮಾಡಿಸ್ಕೊಂಬನಿ. ಇಲ್ಲ ಅಂದ್ರೆ ಕ್ಯಾನ್ಸಲ್ ಆಗುತ್ತೆ. ಸಿಂಪಲ್, ಓಕೆನಾ? ಸೊ ಇದಿಷ್ಟು ವಿಚಾರ ಗೃಹ ಜ್ಯೋತಿ ಬಗ್ಗೆ. ಏನೇ ಡೌಟ್ ಇದ್ರು ಕಾಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಕೊಡ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.